ಆ ಮಗು ಕೈ ಆಡಿಸ್ತಾ ಇದೆ ಕೂಡ ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಮಕ್ಕಳನ್ನ ಬದುಕಿಸುವುದಕ್ಕೆ ಕೈಯನ್ನ ಅಡ್ಡವಾಗಿ ಹಿಡಿದಿದ್ದಾರೆ ತಾಯಿ. ಕರಳು ಹಿಂಡುವಂತಿದೆ ತಾಯಿ ಮಗುವಿನ ದೃಶ್ಯ. ನಿಜಕ್ಕೂ ಕಾಪಾಡಿ ಕಾಪಾಡಿ ಅಂತ ಹೇಳಿ ತಾಯಿ ಗೋಗರಿತಾ ಇದ್ದಾರೆ. ಬಾಯ್ಬಿಟ್ಟು ಮಾತಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಪತಿಯನ್ನ ಮಹಿಳೆ ಕರಿತಾ ಇದ್ದಾರೆ, ಎಲ್ಲಿದ್ದೀರಾ ರೀ, ಪ್ಲೀಸ್ ಬನ್ನಿ ಅಂತ ಹೇಳಿ. ಮಕ್ಕಳು ತನ್ನನ್ನ ಬದುಕಿಸಿ ಅಂತ ಹೇಳಿ ಮಹಿಳೆ ಗೋಗರಿತಾ ಇದ್ದಾರೆ. ರಕ್ಷಣೆಗಾಗಿ ಗಂಡನನ್ನ ಕರಿತಾ ಇದ್ದಾರೆ ಮಹಿಳೆ. 4 ಗಂಟೆಯಿಂದ ಕೂಡ ಗೋಡೆಯಡಿ ಸಿಲುಕಿದ್ದಾರೆ ತಾಯಿ ಮತ್ತೆ ಮಕ್ಕಳು. ಗೋಡೆಯಡಿ ಸಿಲುಕಿ ಸುಸ್ತಾಗಿ ಹೋಗಿದ್ದಾರೆ ಈಗಾಗಲೇ ತಾಯಿ. ರಕ್ಷಣೆಗಾಗಿ ಅಂಗಲಾಚ್ತಾ ಇದ್ದಾರೆ ತಾಯಿ. ಎಷ್ಟೊತ್ತು ಅಂತ ಆ ಗೋಡೆ ಮೇಲೆ ಬಿದ್ದಂಥದ್ದ ತಡೆಯೋದಕ್ಕೆ ಸಾಧ್ಯ ವೇಟನ್ನ. ಮಕ್ಕಳನ್ನ ಬದುಕಿಸೋದಕ್ಕೆ ಕೈಯನ್ನ ಅಡ್ಡ ಇಟ್ಕೊಂಡಿದ್ದಾರೆ ತಾಯಿ. ಸತತ 3-4 ಗಂಟೆಯಿಂದಲೂ ಕೂಡ ಕಾರ್ಯಾಚರಣೆಯನ್ನ ಮಾಡಬೇಕು ಅಂತ ಹೇಳಿ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಆ ವೇಟ್, ಆ ಒಂದು ಸಿಮೆಂಟಿನ ಗೋಡೆಯ ವೇಟ್ ತಡೆಯೋದು ಎಷ್ಟೊತ್ತು ಅಂತ ತಡೆಯೋದಕ್ಕೆ ಸಾಧ್ಯ ಆಗತ್ತೆ? ಯಾರೇ ಆದರೂ ಆಗಲಿ ಕಷ್ಟ ಸಾಧ್ಯ. ಅದು ವೇಟನ್ನು ತಡೆಯೋದಕ್ಕೆ ಅಷ್ಟು ವೇಟ್ ಇರುತ್ತೆ ಆ ಒಂದು ಗೋಡೆ. ಆ ಗೋಡೆ ಮೇಲೆ ಬಿದ್ದರೆ ಇನ್ನು ಎಷ್ಟರ ಮಟ್ಟಿಗೆ ಬಾಡಿ ಪಾರ್ಟ್ಸ್ಗಳು ಏನಾಗಿರಬಹುದು. ಒಂದೊಂದು ಕ್ಷಣಕ್ಕೂ ನೋವು ಕೂಡ ಅತಿ ಹೆಚ್ಚು ಬಾಧಿಸೋದಕ್ಕೆ ಶುರುವಾಗುತ್ತೆ. ಗೋಡೆ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಬೇಗ ರಕ್ಷಣೆ ಮಾಡಿ, ನಮ್ಮನ್ನು ಬೇಗ ರಕ್ಷಣೆ ಮಾಡಿ, ನಮ್ಮನ್ನು ಮತ್ತೆ ಮಕ್ಕಳನ್ನ ರಕ್ಷಣೆ ಮಾಡಿ ಅಂತ ಹೇಳಿ ತನ್ನ ಪತಿಯನ್ನ ಕೂಗ್ತಾ ಇದ್ದಾರೆ. ಈಗ ಮಕ್ಕಳನ್ನ ರಕ್ಷಣೆ ಮಾಡಿ ಅಂತ ಹೇಳಿ ಅಂಗಲಾಚ್ತಾ ಇದ್ದಾರೆ, ಗೋಗರಿತಾ ಇದ್ದಾರೆ. ಬಟ್ ಆದರೆ ರಕ್ಷಣೆ ಮಾಡೋದೇ ದೊಡ್ಡ ಟಾಸ್ಕ್ ಆಗೋಗ್ಬಿಟ್ಟಿದೆ. ಯಾಕೆಂತಂದ್ರೆ ಆ ಗೋಡೆಯನ್ನ ಎತ್ತುವಂತಹ ಸಂದರ್ಭದಲ್ಲಿ ಮಣ್ಣು ಕುಸಿತ ಆಗುತ್ತೆ. ಮಣ್ಣು ಬಿದ್ದರೆ ಪ್ರಾಣ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಶತಾಯಗತಾಯವಾಗಿ ಮಕ್ಕಳನ್ನ ರಕ್ಷಣೆ ಮಾಡುವಂತಹ ಒಂದು ಟಾಸ್ಕ್ ಮತ್ತೆ ತಾಯಿಯ ರಕ್ಷಣೆ ಕೂಡ ಆಗಬೇಕಾಗಿದೆ. ಪುಟ್ಟ ಮಕ್ಕಳು, ದೊಡ್ಡವರಲ್ಲ, ಸಣ್ಣ ಸಣ್ಣ ಮಕ್ಕಳು, ಏನೂ ಅರಿಯದಂತಹ ಕಂದಮ್ಮಗಳು, ಅವರನ್ನ ರಕ್ಷಣೆ ಮಾಡಬೇಕಾಗಿದೆ. NDRF SDRF ತಂಡ ಸ್ಥಳದಲ್ಲಿ ಬೀಡು ಬಿಟ್ಟಿದೆ. ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು, ಏನೆಲ್ಲ ಬೇಕು ಆ ಒಂದು ರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ತಯಾರಿಗಳು ಕೂಡ ಆಗ್ತಾ ಇದೆ ಈಗಾಗಲೇ. ಬಟ್ ಆದರೆ ಕಳೆದ 4-5 ಗಂಟೆಗಳಿಂದನೂ ಕೂಡ ತಾಯಿ ಆ ನೋವನ್ನು ಅನುಭವಿಸ್ತಾ ಇದ್ದಾರೆ. ಕೂಗೋಕ್ಕಾಗ್ತಾ ಇಲ್ಲ, ಕಿರ್ಚೋಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಸಾಕಾಗೋಗ್ಬಿಟ್ಟಿದೆ ಆ ಗೋಡೆಯ ವೆಯ್ಟ್ ತಡೆದು. ಒಂದು 45-50 kg ವೆಯ್ಟ್ ಇದ್ದಾರೆ ಅಂತ ಅನ್ಕೊಳ್ಳಿ ತಾಯಿ. ಇನ್ನು ಅಲ್ಲಿ ಗೋಡೆ ಕುಸಿತ ಆಗಿದೆಯಲ್ಲ, ಅದರ ವೆಯ್ಟ್ ಸುಮಾರು 100-500 kg ಇರುತ್ತೆ ಆ ತೂಕ. ಅದನ್ನು ಹೇಗೆ ಬರ್ಸೋದು, ಅದು ಹೇಗೆ ತಡೆಯೋದು, ಅದು ಪ್ರಶ್ನೆ. ಕಷ್ಟ ಆಗತ್ತೆ ಪಾಪ ತಾಯಿಗೆ. ಎಷ್ಟೊತ್ತು ಅಂತ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ? ತನ್ನ ಕೈಲಿ ಆದಷ್ಟು ರಕ್ಷಣೆ ಮಾಡುವಂತಹ ಪ್ರಯತ್ನಗಳು ಕೂಡ ಮಾಡ್ತಾ ಇದ್ದಾರೆ ತಾಯಿ. ಬಟ್ ಆದರೆ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋಗ್ತಾ ಇದೆ. ರಕ್ಷಣೆ ಮಾಡೋದಿರಲಿ, ತಾನೂ ಕೂಡ ಬದುಕೋದಿಲ್ಲ ಅನ್ನೋದು ಕೂಡ ಈಗಾಗಲೇ ಆ ತಾಯಿಗೆ ಅರಿವಾಗ್ಬಿಟ್ಟಿರುತ್ತೆ. ರಕ್ಷಣೆ ಬೇಗ ಆಗಬೇಕಾಗಿದೆ. ಪಾಪ ಸಿಲುಕಿದ್ದಾರೆ ಗೋಡೆಯ ಮಧ್ಯೆ, ಕೆಳಗಡೆ ಸಿಲುಕಿ ಹೋಗಿದ್ದಾರೆ. ಮತ್ತೆ ಅವರ ಮುಖಚರಿಯನ್ನ ನೋಡ್ತಾ ಇದ್ರೆ ಕ್ಷಣ ಕ್ಷಣಕ್ಕೂ ಭಯ ಹುಟ್ಟಿಸ್ತಾ ಇದೆ. ಮಕ್ಕಳನ್ನ ರಕ್ಷಣೆ ಮಾಡಿ, ನನ್ನನ್ನ ರಕ್ಷಣೆ ಮಾಡಿ ಅಂತ ಹೇಳಿ ಪತಿಯನ್ನ ಕರೀತಾ ಇದ್ದಾರೆ. ಪತಿ ಎಲ್ಲಿದ್ದಾರೆ ಅನ್ನೋದು ಒಂದ್ ಕಡೆ ಪ್ರಶ್ನೆ ಆಗಿರುವಂಥದ್ದು. ಅವರು ಕೂಡ ಎಲ್ಲಾದ್ರೂ ಗೋಡೆಗಳ ಮಧ್ಯೆ ಸಿಲುಕಿದ್ದಾರಾ? ರಕ್ಷಣೆಗಳು ಕೂಡ ಈಗಾಗಲೇ ಮಾಡೋದಕ್ಕೆ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸ್ಥಳದಲ್ಲಿ NDRF ತಂಡ ಕೂಡ ಇದೆ. ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಬೇಕು ಅನ್ನೋದು ಅವ್ರಿಗೂ ಕೂಡ ದೊಡ್ಡ ಟಾಸ್ಕ್. ಇದು ಅಷ್ಟು ಸುಲಭ ಅಲ್ಲ. ಒಂದು ಕಡೆ ಗೋಡೆ ಎತ್ಬಿಟ್ಟು ಆಯ್ತು ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಳ್ಳೋದು ಕೂಡ ಅಷ್ಟು ಸುಲಭ ಅಲ್ಲ, ದೊಡ್ಡ ಟಾಸ್ಕ್. ಮಣ್ಣು ಕುಸಿತ ಆಗ್ತಾ ಇದೆ, ಮಳೆ ಕೂಡ ಆಗ್ತಾ ಇದೆ, ಸ್ಥಳೀಯರು ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಎಷ್ಟೊತ್ತು ಅಂತ ಪಾಪ ಅದೇ ಒಂದು ಗೋಡೆಯ ಮಧ್ಯೆ ಸಿಲುಕಿರೋದಕ್ಕೆ ಸಾಧ್ಯ? ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಪಾಪ ತಾಯಿ. ಉಸಿರಾಟ ಆಡೋಕ್ಕೂ ಕೂಡ ತೊಂದರೆ ಆಗ್ತಾ ಇದೆ, ಉಸಿರಾಟ ಆಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಮಕ್ಕಳಿಗೂ ಕೂಡ ಆಕ್ಸಿಜನ್ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಮತ್ತೆ ಕಳೆದ 4-5 ಗಂಟೆಯಿಂದ ಅಂತಂದ್ರೆ ಯೋಚನೆ ಮಾಡಿ, ರಾತ್ರಿ ಊಟ ಮಾಡಿ ಮಲಗಿರ್ತಾರೆ. ಸೊ ಬೆಳಗ್ಗೆ ಈಗಾಗತ್ತೆ ಅಂತ ಹೇಳಿ ಅವ್ರಿಗೆ ಅವ್ರ ಗಮನಕ್ಕೂ ಇರೋದಿಲ್ಲ, ಅವ್ರ ಅರಿವಿಗೂ ಕೂಡ ಬಂದಿರೋದಿಲ್ಲ. ಈಗಾಗಲೇ ಪಾಪ ಸಮಯ 11 ಕಾಲ ಆಗ್ತಾ ಬರ್ತಾ ಇದೆ. ಮಣ್ಣು ಕುಸಿತ ಆಗಿ 4-5 ಗಂಟೆ ಆಗೋಗ್ಬಿಟ್ಟಿದೆ. ಹೊಟ್ಟೆಗೆ ಊಟ ಬೇಕಲ್ಲ, ರಾತ್ರಿ ಊಟ ಮಾಡಿರ್ತಾರೆ. ಮತ್ತೆ ಮಕ್ಕಳಿಗೆ ಏನಾದರೂ ಹಾಲೇನಾದರೂ ಉಣಿಸ್ಬೇಕಲ್ಲ ಪಾಪ ಮಕ್ಕಳಿಗೆ. ಎಷ್ಟೊತ್ತು ಅಂತ ಹಸಿವನ್ನ ತಡ್ಕೊಂಡಿರುತ್ತೆ ಹಸು ಕಂದಮ್ಮ. ಇದು ಪ್ರಶ್ನೆ. ಇದೆಲ್ಲದಕ್ಕೂ ಕೂಡ ಈಗ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ ಸ್ಥಳದಲ್ಲಿ. ಮಕ್ಕಳನ್ನ ಬದುಕಿಸೋದಕ್ಕೆ ಪಾಪ ಕೈಯನ್ನ ಅಡ್ಡ ಮಾಡ್ಕೊಂಡಿದ್ದಾರೆ ತಾಯಿ.
ಕೈ ಮತ್ತೆ ಕಾಲನ್ನ ಅಡ್ಡ ಮಾಡಿ ಮಗುವನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ದೃಶ್ಯವನ್ನ ನೋಡ್ತಾ ಇದೆ, ನಿಜಕ್ಕೂ ಒಂದ್ ಕಡೆ ದುಃಖ ಉಮ್ಮಳಿಸಿ ಬರುತ್ತೆ. ತಾಯಿ ಅಂತ ಬಂದಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಯಾವ ರೀತಿಯಾಗಿ ಪೋಷಿಸ್ತಾರೆ, ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ನಿಜಕ್ಕೂ ಇದೊಂದು ಹೃದಯ ವಿದ್ರಾವಕ ಘಟನೆ ಮತ್ತೆ ಎಕ್ಸಾಂಪಲ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ತಾಯಿ ಅಂತ ಅಂದ ತಕ್ಷಣ ನಮಗೆ ನೆನಪಾಗ್ತಾರಲ್ಲ ನಮ್ಮ ತಾಯಂದಿರು. ಅದೇ ರೀತಿಯಾಗಿ ಎಲ್ಲ ತಾಯಂದಿರು ಕೂಡ ತಮ್ಮ ಮಕ್ಕಳನ್ನ ತಾವು ಜೀವ ಕೊಟ್ಟಾದ್ರೂ ಕಾಪಾಡ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ನಿಜಕ್ಕೂ ಇದೊಂದು ದೃಶ್ಯವನ್ನ ನೋಡಿದ್ರೆ ಸಾಕು, ಎಷ್ಟೋ ಜನ ತಂದೆ ತಾಯಂದಿರನ್ನ